ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ವಿ ರವಿಚಂದ್ರನ್ ಕನ್ನಡ ಸಿನಿಮಾ ರಂಗದ ಪಾಲಿನ ಆಸ್ತಿ, ಕೋಟಿ ಕೋಟಿ ಅಭಿಮಾನಿಗಳ ಪಾಲಿನ ಎವರ್ಗ್ರೀನ್ ಹೀರೋ. ಕನ್ನಡ ಸಿನಿಮಾಗೆ ಹೊಸದೊಂದು ಭಾಷ್ಯ ಬರೆದ ನಾಯಕ ನಟ. ಸಿನಿಮಾನೇ ಉಸಿರು, ಸಿನಿಮಾವೇ ಬದುಕು ಅನ್ಕೊಂಡಿದ್ದ ನಟ. ಗೆದ್ರು ಸಿನಿಮಾವೇ, ಸೋತ್ರು ಸಿನಿಮಾವೇ. ಅದೆಷ್ಟೇ ಕೋಟಿ ಇದ್ರೂ ಸಿನಿಮಾಗೆ ಹಾಕಬೇಕು ಅನ್ನೋ ಹುಚ್ಚು ಧೈರ್ಯದ ಧೈರ್ಯಶಾಲಿ. ರವಿಚಂದ್ರನ್ ಅವರಂತಹ ಇನ್ನೊಬ್ಬ ನಟನನ್ನ ಊಹಿಸಿಕೊಳ್ಳೋದಿಕ್ಕೆ ಆಗಲ್ಲ ಬಿಡಿ. ಸಣ್ಣದೊಂದು ವಿವಾದವೂ ಇಲ್ಲದಂತೆ ಬದುಕಿರೋ ಸಾಹುಕಾರ ಇವರು. ಇಂಥ ನಟನ ಮೇಲೆ 34 ವರ್ಷದ ಹಿಂದೆ ಆರೋಪ ಕೇಳಿ ಬಂದಿತ್ತು. ಅದು ಕೂಡ ಅತ್ಯಾಚಾರದ ಆರೋಪ. ಸಿನಿಮಾದ ನಟಿಯಾಗಿದ್ದವರೇ ನಟ ರವಿಚಂದ್ರನ್ ಮೇಲೆ ಆರೋಪ ಮಾಡಿದ್ರು. ಅವತ್ತು ಕೇಳಿ ಬಂದಿದ್ದ ಇಂತಹದೊಂದು ಆರೋಪ ಇಡೀ ಸಿನಿಮಾ ರಂಗವನ್ನೇ ಬೆಚ್ಚಿ ಬೀಳಿಸಿತ್ತು. ರವಿಚಂದ್ರನ್ ಮೇಲೆ ಇಂತಹದೊಂದು ಆರೋಪನ ಅಂತ ಎಲ್ಲರೂ ಹೌಹಾರಿ ಹೋಗಿದ್ರು. ಆದ್ರೆ ಒಂದೇ ಒಂದು ಕ್ಷಣಕ್ಕೂ ತಾಳ್ಮೆ ಕಳೆದುಕೊಳ್ಳದ ನಟ ರವಿಚಂದ್ರನ್ ಪರಭಾಷಾ ನಟಿಗೆ ಸರಿಯಾಗಿ ಬುದ್ಧಿ ಕಲಿಸಿದ್ರು. ಇನ್ಮೇಲೆ ಯಾರ ಮೇಲೂ ಇಂತಹದೊಂದು ಸುಳ್ಳು ಆರೋಪ ಮಾಡಬಾರದು ಅನ್ನೋ ರೀತಿ ಬುದ್ಧಿ ಕಲಿಸಿದ್ರು. ಆದ್ರೆ ಆ ನಟಿ ಮಾತ್ರ ಇವತ್ತಿನವರೆಗೂ ಆ ವಿಷಯದ ಬಗ್ಗೆ ಮಾತನಾಡಿರ್ಲಿಲ್ಲ, ಬಹಿರಂಗವಾಗಿ ಎಲ್ಲೂ ಹೇಳ್ಕೊಂಡಿರ್ಲಿಲ್ಲ. ಇದೀಗ 34 ವರ್ಷದ ನಂತರ ಅಂದಿನ ಘಟನೆ ಬಗ್ಗೆ ಮಾತನಾಡಿದ್ದಾರೆ. ಬರೀ ಮಾತನಾಡೋದಷ್ಟೇ ಅಲ್ಲ, ತಮ್ಮ ತಪ್ಪಿಗೆ ಕ್ಷಮೆಯನ್ನು ಕೇಳಿದ್ದಾರೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ಚಿತ್ರರಂಗಕ್ಕೆ ಬಂದ ಆರಂಭದಲ್ಲಿ ರವಿಚಂದ್ರನ್ ನಟಿಸಿದ ಹಿಟ್ ಸಿನಿಮಾಗಳಲ್ಲಿ ಹಳ್ಳಿ ಮೇಷ್ಟ್ರು ಕೂಡ ಒಂದು. ತಮಿಳಿನ ಮೂಡಾನೈ ಮುಡಿಚು ಚಿತ್ರದ ರೀಮೇಕ್ ಇದಾಗಿತ್ತು. ಮೋಹನ್ ಮಂಜು ಚಿತ್ರಕಥೆ ಬರೆದು ಆಕ್ಷನ್ ಕಟ್ ಹೇಳಿದ್ರು. ಹಂಸಲೇಖ ಸಂಭಾಷಣೆ, ಸಾಹಿತ್ಯ, ಸಂಗೀತ ಒದಗಿಸಿದ್ರು. ಹಳ್ಳಿ ಮೇಷ್ಟ್ರು ಸಿನಿಮಾದಲ್ಲಿ ರವಿಚಂದ್ರನ್ ಜೋಡಿಯಾಗಿ ಮುಂಬೈ ಬೆಡಗಿ ಬಿಂದಿಯಾ ನಟಿಸಿದ್ರು. ಆದ್ರೆ ಸಿನಿಮಾ ಮುಗಿಯುವ ವೇಳೆಗೆ ಕ್ರೇಜಿ ಸ್ಟಾರ್ ಮೇಲೆ ಆಕೆ ಗಂಭೀರ ಆರೋಪ ಮಾಡಿದ್ರು. ಈ ಸಂಬಂಧ ರವಿಚಂದ್ರನ್ ಮಾನನಷ್ಟ ಮೊಕದ್ದಮೆ ಹೂಡಿದ್ರು. ಪ್ರಕರಣ ಕೋರ್ಟ್ ಮೆಟ್ಟಿಲೇರಿತು. ಬಳಿಕ ಆಕೆ ಕ್ಷಮೆ ಕೇಳಿದ್ರು. ವಿವಾದ ತಣ್ಣಗಾಗಿತ್ತು. 34 ವರ್ಷಗಳ ಬಳಿಕ ಆ ಘಟನೆ ಬಗ್ಗೆ ನಟಿ ಬಿಂದಿಯಾ ಮಾತನಾಡಿದ್ದಾರೆ. ಬಹಿರಂಗವಾಗಿಯೇ ಕ್ಷಮೆ ಕೇಳಿದ್ದಾರೆ. ನಾನಾಗ ಚಿಕ್ಕ ಹುಡುಗಿ, ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿಬಿಟ್ಟೆ, ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊಂಡಿದ್ದಾರೆ. ಆತ್ಮೀಯರೇ, ನಟಿ ಫರ್ಹೀನ್ ಖಾನ್ ಚಿತ್ರರಂಗದಲ್ಲಿ ಬಿಂದಿಯಾ ಎಂದೇ ಖ್ಯಾತಿ ಗಳಿಸಿದವರು. ನೋಡಲು ಕೊಂಚ ಮಾಧುರಿ ದೀಕ್ಷಿತ್ ರೀತಿ ಕಾಣ್ತಾರೆ ಅಂತ 30 ವರ್ಷಗಳ ಹಿಂದೆ ದೊಡ್ಡ ಕ್ರೇಜ್ ಸಂಪಾದಿಸಿದ್ರು. ಜಾನ್ ತೆರೆ ನಾಮ್ ಚಿತ್ರದ ಮೂಲಕ ಚಿತ್ರರಂಗ ಪ್ರವೇಶಿಸಿದ್ದ ಬಿಂದಿಯಾಗೆ ದೊಡ್ಡ ಹೆಸರಿತ್ತು. ಅದೇ ಟೈಮ್ನಲ್ಲಿ ಹಳ್ಳಿ ಮೇಷ್ಟ್ರು ಚಿತ್ರಕ್ಕಾಗಿ ರವಿಚಂದ್ರನ್ ನಾಯಕಿಯ ಹುಡುಕಾಟ ನಡೆಸಿದ್ರು. ಮುಂಬೈಗೆ ಹೋದಾಗ ಬಿಂದಿಯಾ ಕಣ್ಣಿಗೆ ಬಿದ್ದಿದ್ರು. ಹೀಗಾಗಿ ಇವರನ್ನೇ ಕರೆ ತಂದು ಸಿನಿಮಾ ಮಾಡಿದ್ರು. ಈ ಬಗ್ಗೆ ರಘುರಾಮ್ ಯೂಟ್ಯೂಬ್ ಚಾನೆಲ್ ಸಂದರ್ಶನದಲ್ಲಿ 3 ದಶಕಗಳ ಬಳಿಕ ಬಿಂದಿಯಾ ಮಾತನಾಡಿದ್ದಾರೆ. ಆ ವಿವಾದದ ಬಗ್ಗೆಯೂ ಕೂಡ ಪ್ರತಿಕ್ರಿಯಿಸಿದ್ದಾರೆ. ನನಗೆ ಕನ್ನಡ ಬರ್ತಿರ್ಲಿಲ್ಲ, ಆದ್ರೂ ನನ್ನನ್ನ ಮೊದಲ ಬಾರಿ ಭೇಟಿಯಾಗಿ ಕೆಲ ಹೊತ್ತು ಮಾತನಾಡಿದ ಕೂಡಲೇ ರವಿ ಸರ್ ಚಿತ್ರಕ್ಕೆ ಆಯ್ಕೆ ಮಾಡಿದ್ರು. ಆಗ ನಾನು ದಕ್ಷಿಣದ ಸಿನಿಮಾಗಳಿಗೆ ಹೊಸಬಳಾಗಿ ಬಂದೆ. ಅದೇ ರೀತಿ ನನ್ನನ್ನ ಟ್ರೀಟ್ ಮಾಡಿದ್ರು. ರವಿ ಸರ್ ಬೆಂಬಲಕ್ಕೆ ನಿಂತ್ರು. ಹೇಗೆ ಡೈಲಾಗ್ ಹೇಳಬೇಕು, ನಟಿಸಬೇಕು ಅಂತ ಹೇಳಿಕೊಟ್ರು. ಆದ್ರೆ ನನ್ನ ನಟನೆ ಅವರಿಗೆ ಇಷ್ಟ ಆಯ್ತು. ಕೊನೆಗೆ ಎಲ್ಲವೂ ಸರಿ ಹೋಗಲಿಲ್ಲ. ಒಬ್ಬ ಪತ್ರಕರ್ತೆ ಮ್ಯಾಗಝಿನ್ ಅಲ್ಲಿ ಏನೋ ಬರೆದು ಬಿಟ್ಲು. ನಾನು ಏನೋ ಹೇಳ್ದೆ, ಅದು ಮತ್ತೇನೋ ಆಗಿ ದೊಡ್ಡ ಸುದ್ದಿ ಆಗಿ ಬಿಡ್ತು. ದೂರು ದಾಖಲಾಯಿತು. ಬಹಳ ಬೇಸರ ಆಯಿತು. ಆ ಮ್ಯಾಗಝಿನ್ ಪತ್ರಕರ್ತೆ ಮಾಡಿದ ತಪ್ಪಿಗೆ ದೊಡ್ಡ ವಿವಾದವಾಗಿ ಭುಗಿಲೆದ್ದಿತ್ತು. ರವಿಚಂದ್ರನ್ ಅವರಿಗೆ ಹೃದಯಪೂರ್ವಕವಾಗಿ ಕ್ಷಮೆ ಕೇಳ್ತೀನಿ. ಅವರು ಅಷ್ಟು ದೊಡ್ಡ ಬ್ರೇಕ್ ಕೊಟ್ರು. ಆದ್ರೆ ಆ ಮ್ಯಾಗಝಿನ್ ವರದಿಯಿಂದ ದೊಡ್ಡ ಕೇಸ್ ಆಯಿತು. ಆ ರೀತಿ ಆಗಬಾರ್ದಿತ್ತು. ಇವತ್ತಿಗೂ ರವಿ ಸರ್ ಚಿತ್ರದಲ್ಲಿ ತಾಯಿ ಪಾತ್ರ, ಅಜ್ಜಿ ಪಾತ್ರ ಕೊಟ್ರೆ ನಟಿಸೋಕೆ ಸಿದ್ಧ. ಯಾವುದೇ ಸಂಭಾವನೆ ಇಲ್ಲದೆ ನಟಿಸ್ತೀನಿ, ದಯವಿಟ್ಟು ಒಂದು ಅವಕಾಶ ಕೊಡಿ ಸರ್. ಆ ಘಟನೆ ಬಳಿಕ ರವಿಚಂದ್ರನ್ ಅವರೊಟ್ಟಿಗೆ ಮಾತನಾಡಲು ಸಾಧ್ಯವಾಗಲಿಲ್ಲ. ಕೋರ್ಟ್ನಲ್ಲೇ ಭೇಟಿಯಾಗಿದ್ವಿ. ಆಗ ನಾನು ಬಹಳ ಚಿಕ್ಕವಳು, ಬುದ್ಧಿ ಇಲ್ಲದೆ ನಡೆದುಕೊಂಡಿದ್ದೆ, ಪ್ರಬುದ್ಧತೆ ಇರಲಿಲ್ಲ. ಕೊನೆಗೆ ರವಿ ಸರ್ ಕೇಸ್ ಗೆದ್ರು. ಬಳಿಕ ವಾಪಸ್ ಪಡೆದ್ರು. ಎಲ್ಲ ಇತ್ಯರ್ಥ ಆಗಿತ್ತು. ಕಾರಣ, ನನ್ನ ಆರೋಪಕ್ಕೆ ಯಾವುದೇ ಆಧಾರ ಇರಲಿಲ್ಲ. ನಾನು ಹೇಳಿದ್ದು ಬೇರೆ, ಮ್ಯಾಗಝಿನ್ ನಲ್ಲಿ ಬಂದಿದ್ದು ಬೇರೆ. ಅದು ರವಿಚಂದ್ರನ್ ಅವರ ಬಗ್ಗೆ ತಪ್ಪು ಅಭಿಪ್ರಾಯ ವ್ಯಕ್ತವಾಗುವಂತಾಗಿತ್ತು. ಕೋರ್ಟ್ನಲ್ಲಿ ಅವರನ್ನ ನೋಡಿದಾಗ ಸಂಕಟ ಆಯಿತು. ಅಷ್ಟು ದೊಡ್ಡ ನಟ ಅಲ್ಲಿಗೆ ಬರುವಂತಾಯಿತು. ರವಿ ಸರ್ ನಿಜಕ್ಕೂ ಯಾವುದೇ ತಪ್ಪು ಮಾಡಿಲ್ಲ ಎಂದು ಹೇಳಿ ಬಿಂದಿಯಾ ಕಣ್ಣೀರು ಹಾಕಿದ್ದಾರೆ. ಆತ್ಮೀಯರೇ, ನಟ ರವಿಚಂದ್ರನ್ ವಿರುದ್ಧ ಅತ್ಯಾಚಾರದ ಆರೋಪ ಕೇಳಿ ಬಂದಾಗ ಕೊಂಚವೂ ಎದೆಗೊಂದಿರಲಿಲ್ಲ. ಯಾಕಂದ್ರೆ ತಾನೇನು, ನನ್ನ ಜನರಿಗೆ ನನ್ನ ಬಗ್ಗೆ ಎಷ್ಟು ಗೊತ್ತು ಅನ್ನೋ ಆತ್ಮವಿಶ್ವಾಸದಲ್ಲಿದ್ರು.
ಆದರೆ ಇಂತಹದೊಂದು ಆರೋಪ ಮಾಡಿದ ನಟಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು ಅಂತ ₹1 ಮಾನನಷ್ಟ ಮೊಕದ್ದಮೆ ಹೂಡಿದ್ರು. ಅಂದ್ರೆ ನನ್ನ ಪಾಲಿಗೆ ಅವರ ಬೆಲೆ ಇಷ್ಟೇ ಅಂತ ಬಿಗ್ ಶಾಕ್ ಕೊಟ್ಟಿದ್ರು. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.